ಚಿನ್ನದ ದರ ಗಗನ ತಲುಪಿದೆ. ಇಂಥ ಹೊತ್ತಲ್ಲಿ ಯಾರಿಗಾದ್ರೂ 10 ಗ್ರಾಂ ಚಿನ್ನ ಸಿಕ್ಕಿದ್ರೆ ಹೇಗಾಗಬೇಡ ಹೇಳಿ. ಅದೇ ಹತ್ತತ್ರ ಅರ್ಧ ಕೆಜಿ ಚಿನ್ನ ಸಿಕ್ಕಿದ್ರೆ ಅವರನ್ನ ಅದೃಷ್ಟವಂತರು ಅಂತ ಕರೀದೆ ಬೇರೆ ಯಾರನ್ನ ಕರೆಯೋದು ಹೇಳಿ. ಆದ್ರೆ ಅಂತ ಅದೃಷ್ಟವಂತ ಕುಟುಂಬ ಇವತ್ತು ಕಣ್ಣೀರ್ ಹಾಕ್ತಾ ಇದೆ. ಯಾಕೆ, ಏನಾಯ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಪ್ರಿಯ ವೀಕ್ಷಕರೇ, ಗದಗದ ಲಕ್ಕುಂಡಿಯ ಗ್ರಾಮವೊಂದರಲ್ಲಿ ಬಂಗಾರದ ಭಂಡಾರವೇ ಪತ್ತೆಯಾಗಿದೆ. ಅದು ಕೂಡ 2026ರ ಜನವರಿ 10ನೇ ತಾರೀಕು. ಬಂಗಾರದ ಬೆಲೆ ಆಕಾಶ ಮುಟ್ಟಿರೋ ಇಂತಹ ಹೊತ್ತಲ್ಲಿ ಹತ್ತಿರ ಅರ್ಧ ಕೆಜಿ ಬಂಗಾರ ಸಿಗುತ್ತೆ ಅಂದ್ರೆ ಅಂತವರನ್ನ ಅದೃಷ್ಟವಂತರು ಅಂತ ಕರೀದೆ ಬೇರೆ ಯಾರನ್ನ ಕರೆಯೋದು ಹೇಳಿ. ಆದ್ರೆ ಅಂತಹ ಅದೃಷ್ಟವಂತ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಿದೆ. ಅಂತದ್ದೇನಾಯ್ತು ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಇದೊಂದು ದೃಶ್ಯವನ್ನ ನೀವು ನೋಡ್ಲೇಬೇಕು. ನಿಧಿ ಸಿಕ್ಕ ಕುಟುಂಬದ ನಿಸ್ವಾರ್ಥ ಸೇವೆಗೆ ಸಂದ ಸರ್ಕಾರಿ ಬಹುಮಾನ ನೋಡಿದ್ರಲ್ವಾ? ಸಿಕ್ಕ ಹತ್ತಿರ ಅರ್ಧ ಕೆಜಿ ಅಪ್ಪಟ ಚಿನ್ನವನ್ನ ಸರ್ಕಾರದ ಸುಪರ್ದಿಗೆ ವಹಿಸಿದ ತಾಯಿ ಮಗನಿಗೆ ಸಿಕ್ಕ ಸನ್ಮಾನವನ್ನ. ಈ ಖುಷಿಗೆ ತಮ್ಮಗಳಿಗೆ ಸಿಗುವ ನಿಧಿಯನ್ನ, ಆಭರಣಗಳನ್ನ ಜನ ಸರ್ಕಾರಕ್ಕೆ ಒಪ್ಪಿಸ್ಬೇಕಾ? ಪ್ರಿಯ ವೀಕ್ಷಕರೇ, ಇಂತಹದೊಂದು ಭಯಂಕರ ಸನ್ಮಾನಕ್ಕಾಗಿ ಯಾರಾದ್ರೂ ತಮಗೆ ಸಿಗುವ ಅತ್ಯಮೂಲ್ಯ ಆಭರಣವನ್ನ ಸರ್ಕಾರಕ್ಕೆ ಒಪ್ಪಿಸಿಯಾರೆ? ಅರ್ಥ ಮಾಡಿಕೊಳ್ಳಬೇಕಿದ್ದ ಸರ್ಕಾರ ಮುಗ್ಗರಿಸಿ ಬಿದ್ದಿದೆ. ಅನ್ಎಕ್ಸ್ಪೆಕ್ಟೆಡ್ ಇದು. ಈ ಚಿನ್ನವನ್ನ ಯಾರೊಬ್ರು ಊಹಿಸಿರ್ಲಿಲ್ಲ. ಆದ್ರೂ ದಕ್ಕಿದಾಗ ಕನಿಷ್ಠ ಅದನ್ನ ನಿಸ್ವಾರ್ಥದಿಂದ ಸರ್ಕಾರಕ್ಕೆ ಒಪ್ಪಿಸಿದ ಕುಟುಂಬಕ್ಕೆ ಸರ್ಕಾರ ಏನನ್ನಾದ್ರೂ ಮಾಡಬೇಕಿತ್ತು ಅಲ್ವಾ? ಆಗ ಮಾತ್ರ ಇಂತಹ ಅನಿರೀಕ್ಷಿತ ಘಟನೆಗಳು ಜರುಗಿದಾಗ ಜನ ಸರ್ಕಾರಕ್ಕೆ ಅವುಗಳನ್ನ ಒಪ್ಪಿಸ್ತಾರೆ. ಸರ್ಕಾರದ ಮೇಲೆ ಅವರುಗಳಿಗೆ ನಂಬಿಕೆ ಬರುತ್ತೆ. ಆದ್ರೆ ಸರ್ಕಾರ ಮಾಡಿದ್ದೇನು? ಭಯಂಕರ ಸನ್ಮಾನ. ಈ ಕ್ಷಣಕ್ಕೆ ಈ ಕುಟುಂಬಕ್ಕೆ ಸಿಕ್ಕ ಬಂಗಾರದ ಬೆಲೆ ಸುಮಾರು 65 ಲಕ್ಷ ರೂಪಾಯಿಗೂ ಅಧಿಕ. ಅದಕ್ಕೆ ಈ ಕುಟುಂಬಕ್ಕೆ ಸಿಕ್ಕ ಬಹುಮಾನ 2 ಶಾಲು. ಈ ಕುಟುಂಬಕ್ಕೆ ಏನಾದ್ರೂ 65 ಲಕ್ಷ ರೂಪಾಯಿ ಹಣ ಹೊರೆಯಾಗ್ತಿತ್ತ ಅಂದ್ರೆ ಬಂಗಾರದ ಬೆಲೆ ಈಗ ಎಷ್ಟಿದೆ ಅಂತ ನಿಮ್ಮ ಅಂದಾಜು ಹೇಳಿ. ಕೇವಲ ವರ್ಷವೊಂದರಲ್ಲೇ ಬಂಗಾರದ ಬೆಲೆ ರಾಕೆಟ್ ವೇಗದಲ್ಲಿ ಏರಿಕೆಯಾಗಿದೆ. ಕೇವಲ 12 ತಿಂಗಳ ಹಿಂದೆ ಅಂದ್ರೆ ವರ್ಷದ ಹಿಂದೆ 2025ರ ಇದೇ ದಿನ 79,640 ರೂಪಾಯಿ ಇದ್ದ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ಈಗ 1,40,000 ರೂಪಾಯಿ ದಾಟಿದೆ. ವರ್ಷದ ಕೆಳಗೆ ಕೇವಲ 73,000 ರೂಪಾಯಿ ಇದ್ದ 22 ಕ್ಯಾರೆಟ್ ಬಂಗಾರದ ಬೆಲೆ ಈಗ ಬರ್ತಿ 1,28,000 ರೂಪಾಯಿ ದಾಟಿದೆ. ಪ್ರಿಯ ವೀಕ್ಷಕರೇ, ಬಂಗಾರ ಬರೀ ಲೋಹವಲ್ಲ, ಭಾರತೀಯರ ಪಾಲಿಗೆ ಸರ್ವಸ್ವವೂ ಹೌದು. ಹಳದಿ ಬಣ್ಣದ ಮಿರಿಮಿರಿ ಮಿಂಚುವ ಈ ಲೋಹ ಭಾರತೀಯರ ಬಾಳಿನ ಅಣುವಿನಲ್ಲೂ ಬೆರೆತು ಹೋಗಿದೆ. ಭಾರತೀಯ ನಾರಿಯರ ಕನಸಿನ ಕಣಕಣದಲ್ಲೂ ಕೂಡ ಹೋಗಿದೆ. ಭಾರತೀಯರ ಪಾಲಿಗೆ ಬಂಗಾರ ಕೇವಲ ಬೆಲೆ ಬಾಳೋ ಲೋಹವಲ್ಲ. ಭಾರತೀಯರ ಪಾಲಿಗೆ ಬಂಗಾರ ಅಂದ್ರೆ ಅದು ಸಂಪ್ರದಾಯ, ಸಂಸ್ಕೃತಿ, ಸಂಪತ್ತು, ಪ್ರತಿಷ್ಠೆ, ನಂಬಿಕೆ, ಹೂಡಿಕೆ, ಸೌಂದರ್ಯ, ಅಲಂಕಾರ, ಆಭರಣ, ಇನ್ನು ಏನೇನು. ಇಂತಹ ಬಂಗಾರದ ಬೆಲೆ ಅಕ್ಷರಶಃ ಮುಗಿಲು ಮುಟ್ಟಿದೆ. ಕೇವಲ 1 ವರ್ಷದಲ್ಲಿ ಬಂಗಾರದ ಬೆಲೆ ಬರ್ತಿ 76% ಏರಿಕೆಯಾಗಿದೆ. ನಿಧಿ ಸಿಕ್ಕ ಸ್ಥಳದಲ್ಲಿ ಪಾಯ ತೊಡುತ್ತಿದ್ದ ಕುಟುಂಬ ಈಗ ಪ್ರವೇಶ ನಿರ್ಬಂಧ. ಇಂತಹ ಹೊತ್ತಲ್ಲಿ ಯಾರಿಗಾದ್ರೂ ನಿಧಿ ಸಿಕ್ಕಿದ್ರೆ ಕೊಡ್ತಿದ್ರಾ ಹೇಳಿ? ಆದ್ರೆ ಪ್ರಾಮಾಣಿಕವಾಗಿ ತಮಗೆ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಕೊಟ್ಟ ಈ ಕುಟುಂಬ ಈಗ ಕಣ್ಣೀರು ಹಾಕೋ ಹಾಗಾಗಿದೆ. ಮನೆ ಕಟ್ಟೋಕೆ ಅಂತ ಪಾಯ ತೋಡ್ತಿದ್ದ ವೇಳೆ ಸಿಕ್ಕ ನಿಧಿ ಕೊಟ್ಟಿದ್ರಿಂದ ಆ ಸ್ಥಳಕ್ಕೆ ಸದ್ಯಕ್ಕೆ ಸಾರ್ವಜನಿಕರಿಗೆ ಹಾಗೂ ಇದೇ ಕುಟುಂಬಕ್ಕೆ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗುತ್ತೆ. ಹಾಗಾದ್ರೆ ಮನೆ ಕಟ್ಟಬೇಕು ಅಂತ ಹೊರಟಿದ್ದ ಈ ಕುಟುಂಬದ ಪರಿಸ್ಥಿತಿ ಏನ್ ಹೇಳಿ? ಆ ಬಂಗಾರ ತೊಗೊಂಡು ನಾನೇನು ಮಾಡಲಿ, ಆಕೆ ಮಾಡಿ ಕೊಡೋಣ ಅವ್ರನ್ನ. ಎಷ್ಟು ಮಾತ್ರ ಅನ್ನಕ್ಕೆ ನೋಡ್ರಿ. ಇದು
ಮನೆ ಬೇಕ್ರಿ ಆಕಿಗೆ ಇಷ್ಟು ನೋಡ್ರಿ ಇದು ಹಗಲೆಲ್ಲ ಹೇಳಿದ್ರೆ ನಾವು ಇದ 2 ಮಾತು ನೋಡ್ರಿ. ಇದು ಏನು ಈ ಕುಟುಂಬದ ಮಾತು. ಈಗಾಗಲೇ ಈ ಒಂದು ನಿಧಿ ಸಿಕ್ಕಿದೆ, ಆದರೆ ಯಾವುದೇ ಕಾರಣಕ್ಕೆ ನಮಗೆ ನಿಧಿ ಬೇಡ, ನಮಗೊಂದು ಮನೆ ಬೇಕು ಅಂತ ಅನ್ನೋದು ಈಗ ಅಂಗಳದಲ್ಲಿ ನಿಂತು ಕಣ್ಣೀರು ಹಾಕುವಂಥ ಸ್ಥಿತಿ ಈ ಕುಟುಂಬಕ್ಕೆ ಬಂದಿದೆ. ಇನ್ನು ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಧಿ ಅಲ್ಲ ಅಂತ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ ಪುರಾತತ್ವ ಇಲಾಖೆ ಅಧಿಕಾರಿ ರಮೇಶ್ ಮೂಲಿಮನಿ ಹೇಳಿದ್ದಾರೆ. ಇದು ನಿಧಿ ಅಲ್ಲ, ಮೊದಲೇ ಮಾತು. ನೀವು ನಿಧಿ ಅಂತ ಏನು ಹೇಳ್ತೀರಿ, ಅದನ್ನು ತೆಗೆದು ನೋಡಿರಿ. ನಿನ್ನೆ ನಾನು ಮಾಧ್ಯಮದೊಳಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದು, ಅದರಲ್ಲಿ ಆದಷ್ಟು ಮುರಿದಂಥ ಆಭರಣಗಳಿದಾವೆ. ಸೊ ಸಾಮಾನ್ಯವಾಗಿ ಇದು ಆ ಮನೆಯ ಒಂದು ಅಡುಗೆ ಮನೆಯೊಳಗೆ ಸಿಕ್ಕಂಥ ಒಂದು ವಸ್ತುಗಳು. ಅವು ಅಡ್ಕಲ್ ಗಡಿಯೊಳಗೆ ನಮ್ಮ ಹಿಂದಿನ ಕಾಲದಾಗ ಅಜ್ಜ ಮುತ್ತಜ್ಜರುಗಳು ಏನು ಮಾಡ್ತಿದ್ರು, ಟ್ರಿಜರಿ ಅದು ಇರಲಾರ್ದಕ್ಕೆ ಅದರೊಳಗಡೆ ಹೋಗೋದು. ಎಲ್ಲಿ ಹೋಗಿತ್ತಿದ್ರು ಅಂತಂದ್ರೆ ಗೊತ್ತಾಗಬೇಕಂತಂದು ಒಲಿ ಹತ್ತಲ್ಲೇ ಹೋಗದಿಡ್ತಿದ್ರು. ಇದರ ಬೆನ್ನಲ್ಲೇ ಸ್ಥಳೀಯ ನಿವಾಸಿಗಳು ಮತ್ತು ನಿಧಿ ಸಿಕ್ಕ ಕುಟುಂಬ ನಿಧಿ ಅಲ್ಲ ಅಂದ್ರೆ ನಮ್ಮ ಚಿನ್ನ ನಮಗೆ ಕೊಡಿ ಅಂತ ಒತ್ತಾಯಿಸಿದೆ. ಸದ್ಯ ಚಿನ್ನವನ್ನ ಜಾಗದ ಮಾಲೀಕರು ಜಿಲ್ಲಾಡಳಿತಕ್ಕೆ ಒಪ್ಪಿಸಿದ್ದಾರೆ. ನಿಧಿ ಅಲ್ಲ ಅಂತಾರ್ರಿ, ನಮ್ಮ ಬಂಗಾರ ನಮಗೆ ಕೊಟ್ಬಿಡ್ರಿ. ಈ ಸಲ ನಮ್ಗೆ ಗೊತ್ತಾತ್ರಿ. ಈಗ ಈಗ ಅವ್ರು ಬಂದು ಹೇಳಿಗರ್ರಿ, ಇದು ಅಲ್ಲ ಹಿಂದೂ ಕಾಲದ ಅಲ್ಲ, ಅದು ಇದು ಈಗಿಂದು ಹಿರಿಯರು ಇಟ್ಟಿದ್ದು ಅಂತ ಹೇಳಿಗರ್ರಿ. ನಮಗೆ ಕೊಟ್ಬಿಡ್ರಿ. ಅಲ್ಲಿ ಮುಂದೆ ಹೋಗಿದಿರ್ತಾರಲ್ಲ ಆ ಥರ ಹೋಗಿದಾರ ಹಿಂದ್ಲಾರು, ಅದಕ್ಕೆ ಇದು ಸಿಕ್ಕತಿ. ಈಗ ಅದಲ್ಲ ಅಂತ ಹೇಳಿದ್ರೆ ನಮಗೆ ಕೊಟ್ಬಿಡ್ರಿ. ಇತ್ತೀಚೆಗಷ್ಟೇ ಮನೆಯ ಯಜಮಾನನನ್ನ ಕಳೆದುಕೊಂಡಿರೋ ಕುಟುಂಬಕ್ಕೆ ಸರ್ಕಾರವೇ ಆಸರೆ ಆಗ್ಬೇಕಿದೆ. ನಮ್ಮ ಕುಟುಂಬ ಬೀದಿಗೆ ಬಂದಿದೆ, ನಮಗೆ ಸರ್ಕಾರವೇ ಮನೆ ಒದಗಿಸಬೇಕು ಅಂತ ಗ್ರಾಮದ ಕಸ್ತೂರಿ ರೀತಿ ಕುಟುಂಬ ಅಂಗಲಾಸ್ತಿದೆ. ಇನ್ನು ನಿಧಿ ಪತ್ತೆಯಾದ ಹಿನ್ನೆಲೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಸಚಿವ ಎಚ್.ಕೆ. ಪಾಟೀಲ್ ಮೂಲಕ ಸಿಎಂ ಮಾಹಿತಿ ಸಂಗ್ರಹಿಸಿದ್ದಾರೆ. ಎಷ್ಟು ಚಿನ್ನ ಸಿಕ್ಕಿದೆ ಅದೆಲ್ಲವನ್ನು ಜಿಲ್ಲಾಡಳಿತದ ವಶಕ್ಕೆ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಸರ್ ನಮಸ್ಕಾರ ಸರ್. ಸರ್ ಆರಾಮಿದ್ರಿ ಸರ್? ಹಾ ಹೌದು ಸರ್, ಮನಿ ಪಾಯ ತೆಗಿಯೋ ಮುಂದೆ ಸಿಕ್ಕೈತೆ. ಒಂದು 800 ಗ್ರಾಮ್ಲಿಂದ 1 kg ಆಗ್ಬೋದು ಸರ್. ಹಾ ಗೋಲ್ಡ ಸರ್, ಎಲ್ಲ ಗೋಲ್ಡ್ ಐತೆ ಸರ್. ಹ್ಞೂ ಸರ್, ಹ್ಞೂ ಅದ ಅವತ್ತು ನೈಟ್ ಬಂದು ಎಲ್ಲ ತೋರಿಸಿ. ಹ್ಞೂ ಸರ್, ಹ್ಞೂ ಕೊಡ್ತೀವಿ ಎಸ್. ನಮಸ್ಕಾರ ಸರ್. ಹಾಂ ಎಸ್ ಪಿ ಅವ್ರು Sir, good afternoon, sir. Rohan, sir. SP Gadag speaking, sir. Yes, sir. Yes, sir. Yes, sir. Yes, sir. ಮಾಡ್ತೀವಿ ಸರ್. ಸದ್ಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಹಿನ್ನೆಲೆ ಗ್ರಾಮಕ್ಕೆ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಭಾರತೀಯ ಪುರಾತತ್ವ ಇಲಾಖೆ ಧಾರವಾಡ ವಲಯದ ಸೂಪರಿಂಟೆಂಡೆಂಟ್ ರಮೇಶ್ ಮೂಲಿಮನಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಂಜೀವ್ ಪಾಂಡ್ರೆ, TV9 ಗದಗ.